ಹಾಕೊಳ್ಳಿ. ಯಾಕೆಂದ್ರೆ ಉರಿಯೋದಕ್ಕೂ ಎಣ್ಣೆ ಹಾಕೊಂಡಿರ್ತೀವಲ್ವಾ, ಅದನ್ನ ನೋಡ್ಬಿಟ್ಟು ಸೋಡಾ ಹಾಕೊಳ್ಳಿ. ತುಂಬಾ ಹಾಕೊಂಡ್ರೆ ಕೋಡ್ಬೇಳೆ ಎಲ್ಲ ಬಿಟ್ಟೋದಂಗಾಗುತ್ತೆ. ಹಲೋ, ಎಲ್ಲಿಗೂ ನಮಸ್ಕಾರ. ಅನೀಶ್ ಮುನ್ನಾ ಬ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ ಹೇಳ್ತಾ, ಮತ್ತೆ ಹೊಸ ಬ್ಲಾಗ್, ಹೊಸ ರೆಸಿಪಿ ತಗೊಂಡು ಬಂದಿದ್ದೀವಿ. ಹಿಂದಿನ ವಿಡಿಯೋದಲ್ಲಿ ನಿಮಗೆ ರವೆ ಉಂಡೆ ರೆಸಿಪಿನ ತೋರಿಸ್ಕೊಟ್ಟಿದ್ವಿ. ಅಂಡ್ ಇವತ್ತು ಒಂದು ಕೋಡ್ಬೇಳೆ ರೆಸಿಪಿನ ನಿಮ್ಗೆ ತೋರಿಸ್ಕೊಡಕ್ಕೆ ಕೊಟ್ಟಿದ್ವಿ. ಈ ಕೋಡ್ಬೇಳೆ ರೆಸಿಪಿ ಮಾಡೋಕ್ಕೆ ಎಲ್ಲ ಇಂಗ್ರೀಡಿಯೆಂಟ್ಸ್ ನೋಡಿ. ನಾವೀಗ ಸಣ್ಣ ರವೆ ಮತ್ತೆ ಮೈದಾ ಹಿಟ್ಟು, ಸ್ವಲ್ಪ ಅಕ್ಕಿ ಹಿಟ್ಟು, ಬೇರೆಯವರೆಲ್ಲ ರುಬ್ಕೊಂಡು ಮಾಡ್ತಾರೆ. ನಾವು ರುಬ್ದೆ ಮಾಡೋ ಅಂತ ಕೋಡ್ಬೇಳೆ ತೋರ್ಸಲ್ಲ, ಸಿಂಪಲ್ ಆಗಿ. ಓಕೆ, ಯೂಶಲಿ ನೀವು ರುಬ್ಕೊಂಡು ಮಾಡೋ ಪ್ರೊಸೀಜರಲ್ಲಿ ಕೋಡ್ಬೇಳೆನ ನೋಡಿರ್ತೀರಾ. ಅಂಡ್ ನಾವಿವತ್ತು ಕೋಡ್ಬೇಳೆನ ರುಬ್ದೆ ಮಾಡೋ ಪ್ರೊಸೀಜರಲ್ಲಿ ತೋರ್ಸಕ್ಕೆ ಹೊಟ್ಟಿದ್ದೀವಿ. ಇಂಗ್ರೀಡಿಯೆಂಟ್ಸ್ ಎಲ್ಲ ಏನೇನು ತಗೊಂಡಿದ್ದೀವಿ ತೋರಿಸ್ತಾ ವಿಡಿಯೋ ಶುರು ಮಾಡ್ತೀವಿ. ಅಂಡ್ ಕೋಡ್ಬೇಳೆ ಒಂದು ಸ್ನ್ಯಾಕ್ ಐಟಮ್, ಕಾಫಿ ಟೀಗೆ ಒಂದು ಒಳ್ಳೆ ಕಾಂಬಿನೇಷನು. ಪ್ರತಿಯೊಂದು ಅಂಗಡಿಗೆ ಹೋದಾಗಲೂ ಆಗಿರ್ಬೋದು, ಕೋಡ್ಬೇಳೆ ಅಥವಾ ಚಕ್ಲಿ ಈ ಥರ ಕ್ರಿಸ್ಪಿ ಐಟಮ್ಸ್ ಕಾಣಿಸಿದ್ರೆ ತೊಗೊಂಡು ತಿಂತೀವಿ. ಅದೇ ಕೋಡ್ಬೇಳೆನ ನೀವು ಸಿಂಪಲ್ ಆಗಿ ಮನೇಲಿ ಹೆಂಗೆ ಮಾಡ್ಕೋಬೋದು, ಈ ವಿಡಿಯೋದಲ್ಲಿ ನಾವು ತೋರಿಸ್ತೀವಿ ನಿಮಗೆ. ರುಬ್ಬದೆ ಸಿಂಪಲ್ ಆಗಿ ನೀವು ಹೇಗೆ ಮನೇಲಿ ಕೋಡ್ಬೇಳೆ ಮಾಡ್ಕೋಬೋದು, ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೀವಿ. ಬನ್ನಿ ಹಂಗಾರೆ ವಿಡಿಯೋ ಶುರು ಮಾಡೋಣ. ಈಗ ಉರಿಯೋಕ್ಕೆ ಎಣ್ಣೆ ಹಾಕೋತಾ ಇದ್ದೀವಿ, ಒಂದು ಲೋಟದಷ್ಟು. ಓಕೆ, ಎಣ್ಣೆ ಕಾದ ನಂತರ ಸಣ್ಣ ರವೆ ಒಂದು ಕಪ್ ತೊಗೊಂಡಿದ್ದೀನಿ. 1 ಕಪ್ ಸಣ್ಣ ರವೆ. ಈಗ ಎಣ್ಣೆ ಕಾದಿದೆ, 1 ಕಪ್ ಅಷ್ಟು ಸಣ್ಣ ರವೆ. ಹಾಗೆ ಸಣ್ಣ ರವೆನ ಜಾಸ್ತಿ ಹಾಕೋಬೇಕು, 1 ಕಪ್ಪು. ಅದರಲ್ಲಿ ಒಂದು ಸ್ವಲ್ಪ ಮೈದಾ ಹಿಟ್ಟು, ಒಂದು ಸಣ್ಣ ಕಪ್ ಅಷ್ಟು ಮೈದಾ ಹಿಟ್ಟು, ಅದರಲ್ಲಿ ಸ್ವಲ್ಪ ಅಕ್ಕಿ ಹಿಟ್ಟು ಎಲ್ಲ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಹುರಿಬೇಕಿದ್ನ. ನೋಡಿ, ಈ ಥರ ಹುರ್ಕೋಬೇಕು ನೀಟಾಗಿ. ಹಸಿ ಸ್ಮೆಲ್ಲೆಲ್ಲ ಹೋಗ್ಬೇಕು ರವೆದು. ಒಂದು 5 ನಿಮಿಷ ನೀಟ 5 ನಿಮಿಷ ಹುರ್ಕೊಂಡು ಈ ಥರ ಸ್ವಲ್ಪ ಬ್ರೌನ್ ಕಲರ್ ಬರುತ್ತೆ, ಆವಾಗ ನೀಟಾಗಿ ಹುರ್ಕೊಂಡ್ರೆ. ಯಾವಾಗಲೂ ಸ್ವಲ್ಪ ರವೆ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಕೋಡ್ಬೇಳೆ. ಮೈದಾ ಮತ್ತು ಅಕ್ಕಿ ಹಿಟ್ಟು ಎಲ್ಲ ಸಮ ಹಾಕ್ಬಿಟ್ರೆ ಚೆನ್ನಾಗಿ ಬರೋಲ್ಲ. ಯಾವಾಗಲೂ ರವೆ ಜಾಸ್ತಿ ಹಾಕಿ ಮಾಡಿ ಚೆನ್ನಾಗಿರುತ್ತೆ. ನೀವು ಎಷ್ಟು ಮಾಡ್ತೀರಿ ಅದ್ರ ಮೇಲೆ ಅಕ್ಕಿ ಹಿಟ್ಟು ಮತ್ತು ಮೈದಾ ಹಿಟ್ಟನ್ನ ಹಾಕ್ಕೊಳ್ಳಿ. ನೋಡಿ, ರವೆ ಕ್ವಾಂಟಿಟಿ ಜಾಸ್ತಿ ಇರಬೇಕು. ರವೆ ಜಾಸ್ತಿ ಇದ್ದಷ್ಟು ಚೆನ್ನಾಗಿ ಬರುತ್ತೆ. ನೋಡಿ, ಈಗ ಈ ಥರ ಹುರ್ಕೋಬೇಕು. ನೀಟಾಗಿ ಹುರಿದಿದ್ವಿ. ಇದನ್ನ ಒಂದು 10 ನಿಮಿಷ ಆರಕ್ಕೆ ಬಿಡಬೇಕು. ನೀಟಾಗಿ ತಣ್ಣಗಾದ್ಮೇಲೆ ಮತ್ತೆ ಏನು ಮಿಕ್ಸ್ ಮಾಡಬೇಕು ಅದನ್ನೆಲ್ಲ ಮಿಕ್ಸ್ ಮಾಡಿ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ. ಈಗ ರವೆ ತಣ್ಣಗಾಗಿದೆ ನೋಡಿ, ಹುರಿದಿಟ್ಟಿದ್ವಲ್ಲ ಆ ರವೆ ಫುಲ್ಲು ತಣ್ಣಗಾಗಿದೆ. ಈಗ ಅದಕ್ಕೆ ಬೇಕಾಗಿರೋಂಥ ಸಾಮಾನುಗಳು ಹಾಕೊಳ್ಳೋಣ. ಬಿಳಿ ಎಳ್ಳು ಸ್ವಲ್ಪ, ಮತ್ತು ಜೀರಿಗೆ ಹಾಕೋತಾ ಇದ್ದೀನಿ, ಸ್ವಲ್ಪ ಜೀರಿಗೆ. ನೆಕ್ಸ್ಟು ಇದು ಅಚ್ಕಾರದ ಪುಡಿ. ನೋಡಿ, ರುಬ್ಕೊಂಡು ಮಾಡೋ ಅಂಥವ್ರು ಒಣಮೆಣ್ಸಿಕಾಯಿ, ಬೆಳ್ಳುಳ್ಳಿ ಎಲ್ಲ ರುಬ್ಕೊಂಡು ಮಾಡ್ತಾರೆ. ಆದರೆ ನಾವು ಇದನ್ನ ಬೇಗ ಮಾಡೋ ಅಂಥದ್ದು. ಸ್ವಲ್ಪ ಎಷ್ಟು ಬೇಕಷ್ಟು ಖಾರಕ್ಕೆ ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀವಿ. ಖಾರ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಮತ್ತು ಸ್ವಲ್ಪ ಸೋಡಾ, ಸ್ವಲ್ಪ ಗರಿಗರಿಯಾಗಿ ಬರಲಿ ಅಂತ ಸ್ವಲ್ಪ ಸೋಡಾ. ನೆಕ್ಸ್ಟು ಉಪ್ಪು, ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ನೋಡ್ಕೊಂಡು ಕಲಿಸ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಈಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡಿ, ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನ ಈಗ ಸ್ವಲ್ಪ ನೀರು ಹಾಕ್ಕೊಂಡು ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಇದನ್ನ ನೋಡಿ, ಈ ಥರ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಿ ಈ ಥರ ರೆಡಿಯಾಗಿದೆ. ಇದನ್ನ ಒಂದು 10 ನಿಮಿಷ ನೆನೆಯಕ್ಕೆ ಬಿಡೋಣ. ಆಮೇಲೆ ನೆಕ್ಸ್ಟು ಕೋಡ್ಬೇಳೆ ಮಾಡೋಣ. ನೋಡಿ, ನಾವು 1/4 ಗಂಟೆ ಆಯಿತು ಇದು ಕಲಸಿಟ್ಟು. ನೀಟಾಗಿ ಆಗಿದೆ. ಇದು ಸ್ವಲ್ಪ ಗಟ್ಟಿ ಅನಿಸಿದ್ರೆ ನಿಮಗೆ ಇನ್ನೊಂದು ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೋಬೋದು. ನಾವು ನೋಡಿ ಈ ಥರ ನೀಟಾಗಿ ಕಲಿಸಿದೆ, ಈ ಥರ ಇದೆ. ಈಗ ಕೋಡ್ಬೇಳೆ ಮಾಡೋಣ ಬನ್ನಿ. ನೋಡಿ, ಈ ಥರ ಮಾಡಿಕೊಂಡು ನೋಡಿ, ಈ ಥರ ಕೋಡ್ಬೇಳೆ ರೆಡಿ ಮಾಡ್ಕೊಂಡಿದ್ದೀನಿ, ಒತ್ತಿಟ್ಕೊಂಡಿದ್ದೀನಿ. ಈಗ ಎಣ್ಣೆ ಕಾದಿದೆ, ಈ ಥರ ಹಾಕೋಣ.
ಕೋಡ್ಬಳೆ ಬೇಯ್ತಿದೆ. ನೀಟಾಗಿ ಇವಾಗ ಬೇಯಿಸ್ಕೊಳ್ಳೋಣ. ನೋಡಿ ಈಗ ನೀಟಾಗಿ ಬೆಂದಿದೆ ಇದು. ಈ ಬಬಲ್ಸ್ ಎಲ್ಲ ಕಡಿಮೆ ಆದಮೇಲೆ ಉರಿನ ಯಾವಾಗಲೂ ಜಾಸ್ತಿ ಮಾಡ್ಕೋಬಾರ್ದು, ಕಮ್ಮಿ ಉರಿಲೇ ಬೇಯಿಸ್ಬೇಕು, ಮೀಡಿಯಮ್ ಉರಿಲಿ. ತುಂಬ ಜಾಸ್ತಿ ಮಾಡಿಕೊಂಡ್ರೆ ಎಲ್ಲ ಸೀದೋದಂಗೆ ಆಗ್ಬಿಡುತ್ತೆ. ನೋಡಿ ಈಗ ನೀಟಾಗಿ ಆಗಿದೆ. ಈಗ ನೋಡಿ ತೊಗೋತಾ ಇದ್ದೀನಿ. ಸೊ ಫೈನಲಿ ಕೋಡ್ಬಳೆ ರೆಡಿ ಆಗಿದೆ. ಬಿಸಿ ಬಿಸಿ ಕೋಡ್ಬಳೆ. ರುಬ್ಬಿಟ್ಟು ಮಾಡೋದೇ ಬೇರೆ ಥರ ಟೇಸ್ಟ್ ಇರುತ್ತೆ. ಈ ಥರ ಅಚ್ಕಾರದ ಪುಡಿ ಮತ್ತು ಈ ಥರ ಮಿಕ್ಸ್ ಮಾಡ್ಕೊಂಡು ಮಾಡಿ ತುಂಬ ಚೆನ್ನಾಗಿರುತ್ತೆ. ಸೊ ಫೈನಲಿ ಕೋಡ್ಬಳೆ ಪ್ರಿಪ್ರೇಷನ್ ಮುಗಿದಿದೆ. ಸೊ ಇವಾಗ ಟೇಸ್ಟ್ ಮಾಡೋಣ ಹೇಗಿದೆ ಅಂತ ತಿಳಿಸ್ತೀನಿ ನಿಮಗೆ. ಸೊ ಕೋಡ್ಬಳೆ ಸೊ ಪ್ರಿಪ್ರೇಷನ್ ಮುಗಿದಿದೆ. ಸೊ ಸೊ ಕ್ರಿಸ್ಪಿ ಕೋಡ್ಬಳೆ. ಸೊ ಟೇಸ್ಟ್ ನೋಡ್ತಾ ಇದ್ದೀನಿ ಇವಾಗ. ಚೆನ್ನಾಗಿ ಬಂದಿದೆ ಅಲ್ವಾ ಕೋಡ್ಬಳೆ? ಚೆನ್ನಾಗಿ ಬಂದಿದೆ. ನೋಡಿ, ನೀವು ಈ ಥರ ರುಬ್ಕೊಂಡು ಮಾಡೋದಕ್ಕಿಂತ ಈ ಥರ ಒಂದ್ಸಲಿ ಟೇಸ್ಟ್ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಸೋಡಾ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ, ಏಕೆಂದರೆ ಉರಿಯೋದಕ್ಕೂ ಎಣ್ಣೆ ಹಾಕ್ಕೊಂಡಿರ್ತೀವಲ್ವ, ಅದನ್ನ ನೋಡಿಬಿಟ್ಟು ಸೋಡಾ ಹಾಕ್ಕೊಳ್ಳಿ. ತುಂಬ ಹಾಕ್ಕೊಂಡ್ರೆ ಕೋಡ್ಬಳೆ ಎಲ್ಲ ಬಿಟ್ಟೋದಂಗಾಗುತ್ತೆ. ಎಷ್ಟು ಬೇಕಷ್ಟು ನೋಡಿಬಿಟ್ಟು ನಿಮ್ಮ ಅಳತೆಯಲ್ಲಿ ಹಾಕ್ಕೊಳ್ಳಿ. ಸೊ ಕ್ರಿಸ್ಪಿನೆಸ್ಸು ಮುರಿತಿದಂಗೆ ಸೊ ಈಸಿಯಾಗಿ ಬ್ರೇಕ್ ಆಗ್ತಾಯಿದೆ ಕೋಡ್ಬಳೆ. ಸೊ ಖಾರ ಆ್ಯಂಡ್ ಕಲರ್ ಕೂಡ ಒಂದು ಕಂಪ್ಲೀಟ್ ಕಾನ್ಸ್ಟೆಂಟ್ ಸ್ಟ್ಯಾಂಡರ್ಡ್ ಕಲರೇ ಇದೆ ಕೋಡ್ಬಳೆ. ಸೊ ಬೇಯಿಸ್ಕೊಳ್ಳೋದು ಅಷ್ಟೇ ನೀಟಾಗಿ ಒಂದು 5ರಿಂದ 10 ನಿಮಿಷ. ಸೊ ಎಣ್ಣೆ ಬಬಲ್ಸ್ ಎಲ್ಲ ಕಮ್ಮಿ ಆಗೋವ್ರಿಗೆ ಬೇಯಿಸ್ಕೊಂಡ್ರೆ ಸೊ ಕಲರು ಕಾನ್ಸ್ಟೆಂಟ್ ಆಗಿರುತ್ತೆ ಆ್ಯಂಡ್ ಹೆಚ್ಚಿಗೆ ಏನೋ ಸೀರೋದಂಗೆ ಏನೂ ಆಗೋದಿಲ್ಲ. ಸೊ ಈಸಿಯಾಗಿ ಮಾಡೋ ಅಂತ ಕೋಡ್ಬಳೆ ಇದು. ರುಬ್ಬಬೇಕು ಅದು ಬೇಕು, ಈ ಸಾಮಾನು ಬೇಕು ಏನಿಲ್ಲ, ಮನೆಯಲ್ಲಿ ಏನಿರುತ್ತೆ ಐಟಮ್ ಯೂಸ್ ಮಾಡಿ ಮಾಡ್ಕೋಬೋದು. ಸೊ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿದೆ. ಸೊ ಒಂದು ಸ್ನ್ಯಾಕ್ಸ್ ರೆಸಿಪಿ ನಾನು ವಿಡಿಯೋ ಶುರುಲ್ಲೇ ಹೇಳಿದೆ ನಿಮಗೆ. ಸೊ ಊಟಕ್ಕೂ ನಂಚ್ಕೋಬೋದು, ಜೊತೆಗೆ ಕಾಫಿ ಟೀಗಂತೂ ಒಂದು ಅಲ್ಟಿಮೇಟ್ ಕಾಂಬಿನೇಷನು. ಆ್ಯಂಡ್ ಸೊ ಇದೇ ರೀತಿ ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಏನಂತ ಮರಿದ ವಿಡಿಯೋ ಕಮೆಂಟ್ ಹಾಕಿ. ಸೊ ಖಾರನೂ ಅಷ್ಟೇ. ಸೊ ನಾವು ಸ್ವಲ್ಪ ಖಾರ ಜಾಸ್ತಿ ತಿನ್ನೋದ್ರಿಂದ ಒಂದು ಅಡಿಷ್ನಲ್ ಹೆಚ್ಚಿಗೆ ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕ್ಕೊಂಡ್ವಿ. ಸೊ ಖಾರನೂ ಪರ್ಫೆಕ್ಟ್ ಆಗಿದೆ ಆ್ಯಂಡ್ ಸೊ ಟೇಸ್ಟು ಚೆನ್ನಾಗಿದೆ. ಈಸಿಯಾಗಿ ಮಾಡ್ಕೋಬೋದಾದ ಕೋಡ್ಬಳೆನ ಸೊ ನಾವಿವತ್ತು ನಿಮ್ಗೆ ತೋರಿಸಿದ್ವಿ. ಸೊ ನೀವು ಮನೆಯ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಏನಂತ ಮರಿದ ವಿಡಿಯೋ ಕಮೆಂಟ್ ಹಾಕಿ. ಸೊ ಫೈನಲಿ ಕೋಡ್ಬಳೆ ರೆಸಿಪಿನ ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸಿದ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀವಿ. ಮತ್ತೆ ಇನ್ನೊಂದು ಹೊಸ ರೆಸಿಪಿ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ. ಹಾಗೆ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವು ನನ್ನ ಚಾನಲ್ನ ಹೊಸದಾಗಿ ನೋಡ್ತೀರಾ, ಮತ್ತೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.